ಕಾಯಕವೇ ಕೈಲಾಸ ಪಾಕಿಸ್ತಾನ ನೆಕ್ಸ್ಟ್ ಕಾವಿರತ್ನ ಕಾಳಿದಾಸ ಗುಡ್ಡ ಹತ್ತಕೊಂಡು ನೀವು ಬ್ಯಾಗ್ ಹೊತ್ಕೊಂಡು ರೀಚ್ ದೇಹರಾದೂನ್. ಸೊ ಇಲ್ಲಿ ನಮ್ದು ಇಕ್ವೇಟರ್ ಸ್ವಲ್ಪ ದೂರ ಕೊಂಡೇ ಇರ್ಲಿಲ್ಲ. ಲಕ್ಷ್ಮಣ್ ಜೂಲಾ ಬರ್ತದೆ ಮಾಧುರಿ ರಸ್ಮಲೈ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿ ಹಾಯ್. ಫಸ್ಟ್ ವಿಡಿಯೋ ನೋಡಿದಂಗೆ ಐ ಆಮ್ ಗೋಯಿಂಗ್ ಆನ್ ಮೈ ಫಸ್ಟ್ ಲಾಂಗ್ ಟ್ರೆಕ್. ಸೊ ಅದಕ್ಕೆ ಈಗೆಲ್ಲ ರೆಡಿ ಆಗಿ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿ ಹಾಸ್ಪಿಟಲ್ ನೋಡ್ದಂಗೆ ಪ್ಯಾಕ್ ತಗೊಂಡು ಏರ್ಪೋರ್ಟಿಗೆ ಹೋಗ್ಬೇಕು. ಕ್ಯಾಬ್ ಬುಕ್ ಮಾಡಿ ನಿನ್ನೇನು ಕ್ಯಾಬ್ ಬೇಕು. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಈಗ ಜಸ್ಟ್ ಕ್ಯಾಬ್ ಬಂತು. ನಂದು ಡಿಸ್ಟೆನ್ಸ್ ಇರೋದು 45 ಕಿಲೋಮೀಟರ್ಸ್ ಫ್ರಮ್ ಮೈ ಪ್ಲೇಸ್ ಟು ಏರ್ಪೋರ್ಟ್. ನಂಗೆ ಅರೌಂಡ್ 1 hour 40 minutes ತೋರ್ಸೋದು ಗೂಗಲ್ ಮ್ಯಾಪ್ಸ್ ಒಳಗೆ. ಸೊ ನೋಡಬೇಕು ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ. ಬಟ್ ನಂದು ಫ್ಲೈಟ್ ಇರೋದು ಅರೌಂಡ್ 2:15. ನಾನು ಸ್ವಲ್ಪ ಜಲ್ದಿ ಹೊಂಟೀನಿ. ಸೊ ಗೈಸ್, ಈಗ ಜಸ್ಟ್ ನಾ ಏರ್ಪೋರ್ಟ್ ರೀಚ್ ಆಗೀನಿ. ನಂಗೆ ಬ್ಯಾಗ್ ಹೀಗೆ ಹೊತ್ಕೊಂಡು ತಿರ್ಗೋಷ್ಟಕ್ಕೆ ಸಾಕಾಯಿತು. ಗೈಸ್, ಏರ್ಪೋರ್ಟ್ ರೀಚ್ ಆಗಾಯ್ತು. ರೌಂಡ್ ಆಫ್ ಬ್ಯಾಗ್ ಚೆಕ್ ಮಾಡಿದ್ರು. ನಂಗೆ ಹೀಗೆ ಬ್ಯಾಗ್ ಎಷ್ಟು ವಜ್ಜ ಆಗತೈತಿ ಅಂದ್ರೆ ನಂಗೆ ಗೊತ್ತಿಲ್ಲ ಹೆಂಗೆ ಹಾಕೊಂಡು ತಿರ್ಗಾಡ್ತೀನಿ. ಬಟ್ ಎಸ್, ಲೆಟ್ಸ್ ಸಿ. ಗೈಸ್, ಹಾಂ, ನಾ ಯಾರ ಜೊತೆ ಹೊಂಟೀನಿ ನೋಡ್ರಿ. ಹಾಯ್ ಅಣ್ಣ, ನಂಗೆ ಅಲ್ಲಿ ಶಾಪಿಂಗ್ ಮಾಡಿಸ್ತೀನಿ ಅಂತ ಹೇಳ. ಹೌದಿಲ್ಲ, ನಾ ಅಲ್ಲಿ ಶಾಪಿಂಗ್ ಮಾಡಿಸ್ತಾ ಇಲ್ಲ. ಯಾವಾಗ ಮಾಡಿಸ್ತಿ? ಆಫ್ಟರ್ ಯುವರ್ ಮ್ಯಾರೇಜ್. ಗೈಸ್, ನಮ್ಮ ಕಡೆ ಒಂದೇ ಕ್ರೆಡಿಟ್ ಕಾರ್ಡ್ ಇತ್ತು. ಅಂದ್ರೆ ಒಂದೇ ಕ್ರೆಡಿಟ್ ಕಾರ್ಡಿಂದ ಆಕ್ಸೆಸ್ ಆಯ್ತು. ಸೊ ಅದಕ್ಕೆ ನಾವು ಅಣ್ಣ ಲಾಂಜಿಗೆ ಹೋಗಿ ಊಟ ಹೊಡೆದು ಬಂದೆ. ಬಟ್ ಏನಂದ್ರೆ ಊಟ ಚಲೋ ಇರಲಿಲ್ಲ. ಸೊ ಅದಕ್ಕೆ ಈಗ ನಮ್ಮ ಅಣ್ಣ ನಂಗೆ ಕಾಫಿ ಕೊಡ್ಸತ್ತಾನ, ಕಾಫಿ. ಸೊ ಈಗ ಜಸ್ಟ್ ಎಲ್ಲ ಆಯ್ತು. ಇನ್ನೇ ನಮ್ಮ ಗೇಟ್ ಕಡೆ ಬಂದ್ಕೊಂತೀವಿ ಅಷ್ಟೇ. ಚೆಕಿನ್ ಎಲ್ಲ ಮುಗಿಸಿ ಎಲ್ಲ ಆಯಿತು. ಇನ್ನೇನು ಫ್ಲೈಟ್ ಬರಬೇಕು, ನಾವು ಹೋಗ್ಬೇಕು. ನಮ್ಮ ಅಣ್ಣ ಎಷ್ಟಿದ್ದು ಅದಂದ್ರೆ ನಾನು ವಾಚ್ದಾಗ ಒಂದು ಚಾಟ್ ಬಿಟ್ಟಿಲ್ಲ. ಅವ ಅದ್ರ ಸಂಬಂಧ ನನ್ನ ಕಡೆ ಲ್ಯಾಪ್ಟಾಪ್ ತರಿಸ. ಕಾಯಕವೇ ಕೈಲಾಸ ನಮಗೆ. ಅಲ್ಲಿ ನೆಟ್ವರ್ಕ್ ಬರೋದಿಲ್ಲ, ಏನು ಮಾಡ್ತಿ? ಪ್ಯಾಚಿ ನೆಟ್ವರ್ಕ್ ಅಂತ ಹೇಳ ಬರಲಿಲ್ಲ ಅಂದ್ರೆ ಅಕ್ಕಿಗೆ ಪ್ಯಾಚ್ ಹಚ್ತೀನಿ. ಗೆಸ್ ಮಾಡ್ರಿ ನಾವು ಎಲ್ಲಿ ಹೊಂಟೇವಂತ. ಪಾಕಿಸ್ತಾನ. ಸೊ ನಾವು ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ಹೇಳ್ತೀನಿ ನಾವು ಎಲ್ಲಿ ಹೊಂಟೇವಂತ. ಸ್ಟೇ ಟ್ಯೂನ್. ಹಾಂ, ಇವತ್ತಿನ ನಮ್ಮ ಅಣ್ಣ ನನ್ನ ಬ್ಲಾಗ್ ಮಾಡ್ಬೇಕು ಅನ್ಕೊಂಡು ನಾನು. ಸೊ ಇಲ್ಲ ನಾ ಮಾಡಲ್ಲ. ಯಾವ ನಮ್ಮ ಅಣ್ಣ ಹೇಳತ್ತಾನ, ನೀವು ಬೇಕಾದ್ರೆ ಟೆಕ್ಸ್ಟ್ದಾಗ ನಂಗೆ ಎಷ್ಟು ಬೇಕಾದಷ್ಟು ಕೇಳ್ರಿ, ನಾ ಎಲ್ಲ ಹೇಳ್ತೀನಿ. ನಂಗೆ ಮುಂದೆ ಬಂದು ಮಾತಾಡ್ತಿದ್ರು. ಮುಂದಂದ್ರೆ ನಾವು ಟೆಕ್ಸ್ಟ್ ಒಳಗೆ ಕಾವಿರತ್ನ ಕಾಳಿದಾಸ ಖರೆ ಎದುರು ಬಂದ್ರೆ ಖಾಲಿ ಸೀಸ. ಇಲ್ಲ, ನಾನು ಟಾಪರ್ ಇದ್ದೆ ಹಂಗೆ ಹಂಗೆ. ಗಾಯ್ಸ್, ನಿಮಗೆ ಗೊತ್ತಿಲ್ಲ, ನಮ್ಮ ಅಣ್ಣ ಟಾಪರ್, 10th ಟಾಪರ್, PU ಟಾಪರ್, ಇಂಜಿನಿಯರಿಂಗ್ ಟಾಪರ್. ಅವನ ಸಂಬಂಧ ನಮ್ಮ ಅಕ್ಕ ಇಬ್ರು ರುಬ್ಬಿಸ್ಕೊಂಡು ಮನ್ಯಾಗ ನೋಡು. ಸುಮ್ಮನೆ ಇದ್ದಾನ ಅಷ್ಟೇ, ಮೀಡಿಯಂ. ಸ್ವಲ್ಪ ನೀನು CT ರ್ಯಾಂಕಿಂಗ್ CT ರ್ಯಾಂಕ್ ಬಂದಿತ್ತು ಟ್ರಿಪಲ್ ಡಿಜಿಟ್ CT ರ್ಯಾಂಕಿಂಗ್ 700 ಸಮಥಿಂಗ್ ಅಲ್ಲ, 793 ಗಾಯ್ಸ್ CT ರ್ಯಾಂಕಿಂಗ್. ಮತ್ತು ಹೇಳ್ತಾನೆ ನಾವೆಲ್ಲ 4 ಡಿಜಿಟ್. 4 ಡಿಜಿಟ್ ಬಂದಿತ್ತ. 5,000 ಸಮಥಿಂಗ್. ನಾನು 4 ಡಿಜಿಟ್ ಬಂದ್ರೆ ನಮ್ಮ ಅಣ್ಣ ನಂಗೆ ಭಯ ಆಯ್ತಾನೆ, ಓದಾಕೇನಾಗಿತ್ತು ಅಂತ. 5,000 ಸಮಥಿಂಗ್ ಇತ್ತು. 5,000 ಅಂದ್ರೆ 4 ಡಿಜಿಟ್ ಅಂದ್ರೆ 999+9 ಆಗ್ಬೋದು. ಅಂದ್ರೆ 4 9 ಆಗ್ಬೋದು. 999 ಇಲ್ಲ, ನಂಗೆ 5,000 ಸಮಥಿಂಗ್ ಇತ್ತು. ಅದೇ ಟಾಪರ್ಸಿಗೆ ಎಷ್ಟು ಮಾರ್ಕ್ಸ್ ಬಂದರೂ ಕಮ್ಮಿ ಅಂತಾರಲ್ಲ, ಇದೇ ಎಕ್ಸಾಂಪಲ್. ನಥಿಂಗ್ ಲೈಕ್ ದ್ಯಾಟ್. ಎಸ್ ಗೈಸ್, ಇಟ್ಸ್ ಲೈಕ್ ದ್ಯಾಟ್. ನನ್ನ ಬ್ಯಾಗ್, ನಮ್ಮ ಅಣ್ಣನ ಬ್ಯಾಗ್. ನಮಗಿಲ್ಲೇ ಬ್ಯಾಗ್ ಹೊಚ್ಕೊಂತೀರಿ ಅಷ್ಟಕ್ಕೆ ಸಾಕಾಗತ್ತೆ. ಗುಡ್ಡ ಹತ್ತಕೊಂಡು ನೀವು ಬ್ಯಾಗ್ ಹೊತ್ಕೊಂಡು ನಾನು ನೋಡ್ಬೇಕು. ಪ್ರಾಕ್ಟೀಸ್ ಅಂತ ಆಲ್ರೆಡಿ ಶೋಲ್ಡರ್. ಮತ್ತು ಬ್ಯಾಗ್ ಹಾಕೊಂಡಂತೂ ಓಡಿಲ್ಲ, ಬ್ಯಾಗ್ ಹಾಕೊಂಡು ನಡಿಬೇಕು. ನಾನು ಏನು ಭರೋಸೆ ಮೇಲೆ ಬಂದಿನಿ.
ನಾನು ಒಂದು ಬ್ಯಾಗ್ ಅಂತೂ ಹೊತ್ಕೊಂಡು ನಡಿತೀನಿ. ನಾನು ನಿಂದ್ರಾಗ ಇಡ್ತೀನಿ. ಒಂದೇ ಬ್ಯಾಗ್ ಕೊಡ್ತೀನಿ. ಹಾಂ ಪ್ಲಾಸ್ಟಿಕ್ ನನಗೆ ಸುಸ್ತಾತ, ಸೀನಿಯರ್ ಸಿಟಿಸನ್ ಆಗ್ಬಿಡ್ತೀನಿ. ನಾ ಹಿಂದೆ ಕತ್ತೆ ಗುಡಿನೇ ನೋಡಿಲ್ಲ ನೀ ಅಲ್ಲಿ ನಮ್ಮ ಅಣ್ಣನ ಜೊತೆ ಬಂದ ಆಲ್ಮೋಸ್ಟ್ ಫಿಸಿಕ್ಸ್ ಮರ್ತಿದ್ದೆಲ್ಲ ಹೊಳೆ ಕಲಿಯಾತಿದ್ ಅನ್ಸಾಗ್ತೈತಿ. So guys, finally reached our destination. Yell, guess ಮಾಡ್ರಿ. ಇನ್ನ ಮುಂದೆ ಐತಿ, ಬಟ್ ಯಾ midway to the destination. Reach Dehradun. So ಇಲ್ಲಿಂದ ನಮ್ ನೆಕ್ಸ್ಟ್ ಟ್ರೆಕಿಂಗ್ ಶುರು ಆಗ್ತೈತಿ. Dehradun ಏರ್ಪೋರ್ಟ್ ಎಕ್ಸಿಟ್ ಆಗಿವಿ. ನೆಕ್ಸ್ಟ್ ಹೋಗ್ಬೇಕು. ಇಲ್ಲಿಂದ ಮೌಂಟೇನ್ ಕಾಣತಾವ ಎಷ್ಟು ಬ್ಯೂಟಿಫುಲ್ ಆಗಿ. We are at Uttarakhand, Dehradun airport. Guys, elder sibling ಜೊತೆ ಟ್ರಿಪ್ಪಿಗೆ ಬರ್ಬೇಕು, ಯಾಕಂದ್ರೆ ಎಲ್ಲ ಖರ್ಚು ಅವರೇ ನೋಡ್ಕೊತಾರೆ. ನೀವೇನು ಇಲ್ಲ, ಸುಮ್ ಬರೋದು ಸುಮ್ ಹೋಗೋದು ಅವ್ರ ಜೊತೆ. ಗೈಸ್ ಗೊತ್ತಿಲ್ಲ ಇಲ್ಲಿ ಯಾಕೋ ಬಂದ ಮ್ಯಾಗ AQI 72 here, that's why. ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅದರ್ ದೆನ್ ಲೆಸ್ ಪಾರ್ಟಿಕಲ್ ಮ್ಯಾಟರ್. ಫುಲ್ ಏನೋ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸಕ್ ಚಲೋ ಆಗಿ. ಓಕೆ, ಈಗ ನಾವಿಬ್ರು ದೇಹರಾದೂನಿಗೆ ರೀಚ್ ಆದ್ವಿ. ಈಗ ನೆಕ್ಸ್ಟ್ ನಾವು ಹೊಂಟಿದ್ದೆ ರಿಷಿಕೇಶ್. ಸೊ ಅದಕ್ಕೆ ನಾವು ಇಲ್ಲಿ ಟ್ಯಾಕ್ಸಿ ತಗೊಂಡಿವಿ. ಇಟ್ ಕಾಸ್ಟೆಡ್ ಅಸ್ 1250 ಗೈಸ್. ಸೊ ಈಗ ನಮ್ಮ ಟ್ಯಾಕ್ಸಿ ಬಂದೈತಿ, ಹೋಗ್ಬೇಕು. ರಿಷಿಕೇಶ್ ರೀಚ್ ಆಗಿ ನಮ್ದು ಪಿಕಪ್ ಪಾಯಿಂಟ್ ಅಲ್ಲಿ ಇತ್ತು, ಅದೇ ಹಾಸ್ಟೆಲ್ದಾಗ ನಾವು ರೂಮ್ ಬುಕ್ ಮಾಡೀವಿ. ಲೀವ್ ಫ್ರೀ ಹಾಸ್ಟೆಲ್. ಸೊ ಈಗ ಬಂದೀವಿ, ಈಗ ಚೆಕ್-ಇನ್ ಆಗಬೇಕು ಗೈಸ್. ಸೊ ಗೈಸ್, ಇದೆ ನಮ್ದು ಇದ್ದಿದ್ದು ಸ್ಟೇ ಕರೆಂಟ್ಲಿ. ಸೊ ಇದು ಲೀವ್ ಫ್ರೀ ಹಾಸ್ಟೆಲ್ ಹಿಂಗೈತಿ. ಆ್ಯಂಡ್ ಇದು ನಮ್ಮ ರೂಮ್. Guys, kid is playing swing. So guys, ಈಗ ಜಸ್ಟ್ ನಾವು ರೂಮ್ ಒಳಗೆ ಚೆಕ್-ಇನ್ ಎಲ್ಲ ಆಗಿ ಫ್ರೆಶ್ ಆಗಿ ನಾವಿಲ್ಲೇ ಸನ್ನಿಪ್ ಏನಾರ ತಿನ್ನಕೈತಿ ಅಂತ ನೋಡಿದ್ವಿ, ಬಂದಿಲ್ಲ ಏನೋ ಹೊಂಟೀವಿ. ಹೌದು, ಅಲ್ಲಿ ವುಡ್ ಫೈರ್ ಪಿಜ್ಜಾ ನೋಡಿ ಗೈಸ್, ಎಷ್ಟು ಕ್ಯೂಟ್ ಆಗಿ ಮೌಂಟೇನ್ ಒಳಗೆ. ಗೈಸ್, ನಾವು ಅನ್ಕೊಂಡೇ ಇರಲಿಲ್ಲ ಲಕ್ಷ್ಮಣ್ ಝೂಲಾ ಬರ್ತದೆ. ನಾವಿಬ್ರು ಸುಮ್ ಹೋಟೆಲ್ ಹುಡ್ಕೋದ್ ಬಂದೀವಿ, ನೋಡ್ರಿ ಲಕ್ಷ್ಮಣ್ ಝೂಲಾ. ಅದು ರಾಮ್ ಝೂಲಾ ಅನ್ನಿಸ್ತದೆ. ಓ, ಇದು ಈಗ ಮಾಡತ್ತಾರ, ಇನ್ನ ಹಸಿ ಹಸಿ ಐತೆ. ಅಲ್ಲಿ ನೋಡಿ ಮ್ಯಾಗಲ್ಲ. ಇದು ಲಕ್ಷ್ಮಣ್ ಝೂಲಾ ಅಲ್ಲ. ಹಾ, ಬಟ್ ಇದೊಂದು ಝೂಲಾ ಇದ್ರ ಹೆಸರು ನಮಗೆ ಗೊತ್ತಾಗತ್ತಿಲ್ಲ. ಅಲ್ಲೆಲ್ಲೂ ಬೋರ್ಡು ಇಲ್ಲ. ನೆಕ್ಸ್ಟ್ ಲಕ್ಷ್ಮಣ್ ಝೂಲಾ. ಬಟ್ ಇದೊಂದು ಝೂಲಾ ಅಷ್ಟೇ, ನೋಡಕ್ಕಾರ ಭಾಳ ಚಂದ ಕಾಣೋದ. ಇಲ್ಲೇನೋ ಅಂಡರ್ ಕನ್ಸ್ಟ್ರಕ್ಷನ್. ಹೌದಾ, ಬಂದಾಗ ಫುಲ್ ಟಾರ್ಕ್ ಗ್ರೀನ್ ಕಲರ್ ವಾಟರ್ ಕಾಣಿಸ್ತದೆ. ಈಗ ಸಿಮೆಂಟ್ ರಾಡಿ ಕಾಣತೈತೆ. ನೋಡಿ, ನಾವಿಬ್ರು ಈಗ ಕನ್ಫರ್ಮೇಶನ್ ಮಾಡ್ಕೊಂಡಿದ್ದು ಲಕ್ಷ್ಮಣ್ ಝೂಲಾ. ಮೆರಿಡಿಯನ್ ಮ್ಯಾಗ ಇದೀವಲ್ಲ ಈಗ. ಹಾ, ಮತ್ತೆ ಇಲ್ಲಿ ಆಲ್ರೆಡಿ ಟೈಮ್ ಎಷ್ಟಾಗ್ತದೆ? 7:10 ಆಗತ್ತಿನ. ಸನ್ಸೆಟ್ ಆಗಿಲ್ಲ, ಏನೋ ಇಷ್ಟು ಬೆಳಕೈತೆ. ನಮ್ಮ ಅಣ್ಣ ಅದ್ರ ಹಿಂದಿನ ಲಾಜಿಕ್ ಹೇಳ್ತಾನೆ. ಹೇಳ ಕರೆ. ಇಕ್ವೇಟರ್ ಸ್ವಲ್ಪ ದೂರ ಅದೀವಿ. ಹಾ, South is near to equator, more nearer to equator than north. So South India and North India. ನಾವೀಗ ಲಕ್ಷ್ಮಣ್ ಝೂಲಾ ನೋಡಿ ಇಲ್ಲೇ ನಿಯರ್ಬೈ ಒಂದು ರಾಜಸ್ಥಾನಿ ರೆಸ್ಟೋರೆಂಟ್ ಇತ್ತು, ಅದಕ್ಕೆ ಇಲ್ಲೇ ಊಟ ಮಾಡಕ್ ಬಂದೀವಿ. ನಮ್ಮ ಅಣ್ಣ ಮೆನು ಫುಲ್ ಸೀರಿಯಸ್. ಪಾಲಕ್ ಪನೀರ್ ಹಾಫ್.
ಸೊ ನಾವು ಡಿನ್ನರಿಗೆ ಪನ್ನೀರ್ ಬಟರ್ ಮಸಾಲ, ಗಾರ್ಲಿಕ್ ನಾನ್, ತಂದೂರಿ ರೋಟಿ ಮತ್ತು ಸೂಪ್ ಆರ್ಡರ್ ಮಾಡೀವಿ. ಮತ್ತು ಪನ್ನೀರ್ ಬಟರ್ ಮಸಾಲ ಎಷ್ಟು ಯಮ್ ಐತಿ. ನಾವಿಲ್ಲೊಂದು ಡೆಸರ್ಟ್ ಆರ್ಡರ್ ಮಾಡಿದ್ವಿ. ಏನು ಮಾಧುರಿ ರಸ್ಮಲಾಯಿ. ಮಾಧುರಿ ರಸ್ಮಲಾಯಿ. ಎಷ್ಟು ಮಸ್ತ್ ಟೇಸ್ಟ್ ಐತೆ ಅದರದ್ದು. ಸೊ ಗೈಸ್ ಈಗ ಜಸ್ಟ್ ನಾವು ರೂಮಿಗೆ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡೆ ಈಗ ಬಂದ್ಮ್ಯಾಗ ಈಗ ಫ್ರೆಶ್ ಎಲ್ಲ ಹಾಕಿ ಒಂಚೂರು ಬ್ಯಾಗ್ ಶಫಲ್ ಮಾಡೋಮ ಅಂದ್ರೆ ನಾವು ಟ್ರೆಕ್ಕಿಂಗಿಗೆ ಏನೇನು ತೊಗೊಂಡು ಹೋಗ್ಬೇಕು ಅದೊಂದು ಬ್ಯಾಗ್ ಯಾವ್ದಾದ್ರು ಬೇಡ ಇಲ್ಲೇ ಬೇಸ್ ಕ್ಯಾಂಪ್ದಾಗ ಇಟ್ಟು ಹೋಗು ಅನ್ನೋಕೆ ಇನ್ನೊಂದು ಬ್ಯಾಗ್ ಮಾಡ್ಬೇಕು ಅಂದ್ಕೊಂಡೀವಿ. ಸೊ ಅದು ಮಾಡಿ ಮಲ್ಕೊಳ್ಳೋದು ಅಷ್ಟೇ ಗೈಸ್. ಆ್ಯಂಡ್ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಆ್ಯಂಡ್ ಹೋಪ್ ಯು ಗೈಸ್ ಆರ್ ಲೈಕಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನಾ ಎಲ್ಲಿ ಹೊಂತೀನಿ ಅಂತ ನಾಳೆ ಬ್ಲಾಗ್ದಾಗ ಹೇಳ್ತೀನಿ. ಬಾಯ್ ಬಾಯ್.